ಸ್ವಲ್ಪ ಟೈಮ್ ತೆಗಿಯಾಕತ್ತೀನಿ. ಯಾಕಂದ್ರೆ ನನ್ನ ವೇಟ್ ಹಂಗೆ ಹೌದಲ್ಲ ಅಕ್ಕನ ಕಾಳಜಿ ತಗೋತೈತೆವ ಪಾಪ ಖುಷ್ ಅವತ್ತಿ ನಾವೆಲ್ಲರೂ ರೆಡಿ ಆಗೀವಿ. ನಮ್ಮ ಸಾನೂನು ಬಂದ್ಲು. ಸೊ ಎಲ್ಲರೂ ಪಾರ್ಟಿ ಲುಕ್ ಒಳಗೆ ರೆಡಿ ಆಗೀವಿ. ಯಾಕಂದ್ರ ಎಲ್ಲಿಂದ ತಂದೆ ಅದನ್ನ ಅಲ್ಲಿಂದ ಹೋಗಿ ತೊಗೊಂಡು ಬಂದು ಯಾರು ಕೊಟ್ರ ನಿನ್ನೆ ತೊಗೊಂಡು ಬಂದು ಬಂದ್ ಮಾಡೋದನ್ನ ಬಂದ್ ಮಾಡೋ. ಇದು ನೋಡ್ರಿ ನಮ್ಮ ಚಿಕ್ಕನ್ ಕರಾಮತಿ ಆಫ್ ಮಾಡದ. ನಾ ಮಾತಾಡೋದು ಕೇಳ್ಸಂಗಿಲ್ಲ. ಆಫ್ ಮಾಡಿ ನಾ ಮಾತಾಡೋದು ಕೇಳ್ಸಂಗಿಲ್ಲ. ಬಂದ್ ಮಾಡು. ಅಲ್ಲೇ ವ್ಯಾಕ್ಯೂಮ್ ಕ್ಲೀನರ್ ಇಟ್ಟೀನಿ ಆ ರೂಮ್ ಒಳಗೆ. ಅದನ್ನು ತೊಗೊಂಡು ಬಂದು ಇಲ್ಲಿ ಆಟ ಆಡ್ಕೋತಾನ. ಅವನಿಗೆ ಒಂಥರ ಅದು ಬಟನ್ ಚಾಲೂ ಮಾಡೋದು ಬಂದ್ ಮಾಡೋದು ಅದು ಆವಾಜ್ ಕೇಳೋದು ಅಂದ್ರೆ ಅವ್ನಿಗೇನು ಒಂಥರ ಆಟ ಆಡ್ದಂಗೆ ಆಗ್ತೈತೆ. ನೋಡ್ರಿ 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 ಯಪ್ಪೋ ಹಾರು ಹೋಗ್ತೀವಿ ನಾ. ಬಂದ್ ಮಾಡ. ಅದು ಆಟ ಆಡೋ ಸಾಮಾನು ಅಲ್ಲದ. ಆಟಾಡೋ ಸಾಮಾನು ಅಲ್ಲದ. ಅಮ್ಮನ ಕ್ಲೀನ್ ಮಾಡೋದೈತದ. ಅಮ್ಮ ಮನೆ ಕ್ಲೀನ್ ಮಾಡಕ್ಕೆ ಯೂಸ್ ಮಾಡ್ತಾಳದ. ಬಂದ್ ಮಾಡು. ನೋಡು ಮಾಡಿ ಆಫ್ ಮಾಡಿ ಮಾಡ್ಬೇಕಂತದಲ್ಲ ಚಿಕ್ಕು. ಬ್ರಷ್ ಹಂಗ ಚೆನ್ನ ನೋಡ್ರಲ್ಲ ಒಂದು ಕಟ್ಟಿಂಗ್. ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮದಿರಿಣ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಬ್ಯಾಡ ಅದು ಹಾಕುವಂಗಿಲ್ಲ, ಓನ್ಲಿ ಚಮಚೆ ಸ್ಪೂನ್ ಯೂಸ್ ಮಾಡೋದು. ಸೊ ಈಗ ಜಸ್ಟ್ ನಾನು ಮಿಲೆಟ್ ದೋಸಾದ ಹಿಟ್ಟು ಕಲ್ಸಾಕತ್ತೀನಿ. ಮಿಲೆಟದ ಹಿಟ್ಟು ಐತಿ, ಅದರಿಂದ ಯಾವಾಗಾರೆ ದೋಸೆ ಇಡ್ಲಿ ಪಡ್ಡು ಈ ರೀತಿ ಏನಾದರೂ ಮಾಡ್ತಿರ್ತೀನಿ. ಜಾಸ್ತಿಯಾಗಿ ದೋಸಾನ ಮಾಡ್ತೀನಿ. ಸೊ ಅದ ನೋಡ್ರಿ ಇಲ್ಲೇ ಹಿಟ್ಟು ಕಲ್ಸಾಕತ್ತೀನಿ. ಮತ್ತು ನಮ್ಮ ಚಿಕ್ಕಗೆ ಎಷ್ಟು ಇಂಟ್ರೆಸ್ಟ್ ಐತಂದ್ರೆ ತಾನು ಕೂತು ಬಿಟ್ಟಾನು. ನಾನು ಈ ರೀತಿ ಏನು ಬೇಕಾದ ಅಡುಗೆ ಮಾಡಲಿ ಅವನು ಕೂತಾ ಬಿಡ್ತಾನು. ಹೆಂಗೆ ಕಲಿಸೋದು ಚಮಚಲೆ ಹಂಗಲ್ಲ ಆತ ಹಾಕ್ಬೇಡ. ಮತ್ತು ನಿಂದ ಟಾಯ್ ಹಿಂಗೆ ಮಾಡೋದು ಅಷ್ಟು ಸಾಕು. ವೇಟ್ ಹಂಗಲ್ಲ. ತಡಿ ಒಂದು ಸೆಕೆಂಡ್ ಹಿಂಗಿಡಿ. ಅದಲ್ಲ ಅದು ಹಾಕಿಕ್ಕೆ ಮತ್ತೆ ಏನ್ ಸಣ್ಣ ಚಮಚ ಕೊಡ್ಲಿ. ಸಣ್ಣದ್ ಕೊಡ್ಲಿ. ಈಗ ನೋಡ್ರಿ ನಮ್ಮ ಚಾರ್ಲಿ ಹೊಸ ಜಾಗ ಮಾಡಿಬಿಟ್ಟಾನು ಮಲ್ಕೊಳ್ದ. ಈಗ ಎವ್ರಿಡೇ ಇಲ್ಲಿ ಸೋಫಾ ಬಾಜುಗೆ ಬಂದನ ಮಲ್ಕೋತಾನು. ನಮ್ಮ ಪುರ್ತೆ ನಾವು ಕೂತಿರ್ತೀವಿ, ತನ್ನ ಪುರ್ತೆ ಬಂದು ಮಕ್ಕೊಂಬಿಡ್ತಾನು. ಟಿ ವಿ ಅಲ್ಲ, ಬಂದು ಸುಮ್ಮ ಮಕ್ಕೊಂಬಿಡ್ತಾನು. ಒಟ್ಟ ಟಿ ವಿ ಗಿವಿ ಏನು ನೋಡಂಗಿಲ್ಲ ನಾವು. ಟಿ ವಿ ಗಿವಿ ಏನು ನೋಡಂಗಿಲ್ಲ. ಒಟ್ಟು ಸುಮ್ಮ ಬರೋದೈತಿ ಕಣ. ಎಷ್ಟೋ ಸರ್ತಿ ನಾ ಅಲ್ಲಿ ಕೂತಿರ್ತಾನಲ್ಲ ಬಟ್ಟೆ ಮಾಡಿಸ್ಕೋತ ಕೆಲಸ ಮಾಡ್ಕೋತ ಸೈಡ್ಗೆ ಬಂದು ಮಕ್ಕೊಂಬಿಡ್ತಾನೆ. ಉಮ್ಮತನ ಕಡಿಮೆ ಆಗೈತಿ ಈಗ ಒಂಚೂರು. ಇವ ಹೊಸ್ದಾಗಿ ತಂದಾಗರೆ ಓಡಾಡ ಸಾಕಾಗ್ತೈತಿ. ಎಟ್ಕೆಟ್ಟು ಓಡಿಸಾಡಿಸ್ತಿದ್ದು. ಅಕ್ಕಗ ಏನಾಯ್ತು? ಅಕ್ಕ ಕೆಮ್ಮತ್ತಾಳು. ಓ ಎಷ್ಟು ಕಾಳಜಿ ಮಾಡ್ತಾನವ್ವ ಅಕ್ಕಂದ. ನೋಡಲ್ ಸಾನು ಹಂಗಲ್ ಚಿಕ್ಕು ಹಿಂಗೆ ಮಾಡ್ಬೇಕ. ಹಿಂಗೆ ಕೈ ಆಡಿಸ್ಬೇಕು.
ನೋಡಿದೆ ಸಾನು ಹಾಂ ನಮ್ಮ ಸಾನುಗ ಒಂದು 2 ದಿನ ಆಯ್ತು ಸಡನ್ಲಿ ಏನಾಗೈತೆ ಅಂತ ಗೊತ್ತಿಲ್ಲ ಒಮ್ಮಿಗ್ಲೇನ ಭಾಳ ಕೆಮ್ಮು ಹತ್ತು ಬಿಟ್ಟೈತಿ ನಂಗೆ ಅನ್ಸ್ಬಿಟ್ಟೀಗ ಸ್ವಿಮ್ಮಿಂಗ್ ಹೋಗ್ತಾಳಲ್ಲ ಸೊ ಹ್ಞೂ ಮಾ ಅಕ್ಕ ಕೊಡುನು ಅಕ್ಕ ಮಾ ಕುಡಿಯೋ ಒಂದು ಸ್ವಲ್ಪ ಬಿಸಿನೀರು ಅದ ಒಂದು ಸ್ವಲ್ಪ ನಂಗೆ ಅನ್ಸ್ಬಿಟ್ಟಿಗೆ ಆಕಿ ಸಾವ್ಕಾಶ ಆರಾಮ್ಸೆ ತಿನ್ ಒಟ್ಟ ಗಡ್ಬಡಿ ಮಾಡಬೇಡ ನೋಡಿಲ್ಲ ಅದಕ್ಕೆ ಡಾಕ್ಟ್ರಿಗೆ ಫೋನ್ ಹಚ್ಚಿದ್ರಪ್ಪ ಸಂಜೆಗೆ ಬಾ ಅಂತ ಹೇಳ್ಯಾರು ಹೋಗುನು ಸಂಜೆಗೆ ಡಾಕ್ಟರ್ ಕಡೆ ಸೈಡ್ ಕೆಮ್ಮು ಮುಂದೆ ಹಿಂಗೆ ಸೈಡ್ ಕೆಮ್ಮುದು ಮತ್ತು ಕೈ ಹಿಡಿಯೋದು ಹಾಂ ನೀನು ಬರಾಮತ್ತ ಸಂಜೆಗೆ ಅಕ್ಕಗೆ ತೋರ್ಸಕ್ಕೆ ಹೋಗುನು ನಮ್ಮ ಸಾನುಗ ಬಹುಶಃ ನಂಗೆ ಅನ್ಸ್ಬಿಟ್ಟಿಗ ಒಂಚೂರು ಸ್ವಿಮ್ಮಿಂಗ್ದ ನೀರು ಕುಡ್ದಾತ ಹಿಂಗೆ ನಂಗೆ ಅನ್ಸಾತೈತಿ ಬಟ್ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಏನಾಗೈತಿ ನೋಡೋನು ಈಗ ಸಂಜೆಗೆ ಹೋಗೋರ್ದೇವು ದವಾಖಾನಿಗೆ ಸೊ ಏನು ಮಜಾ ಹೇಳ್ಬೇಕಂದ್ರೆ ಆಕೆ ಕೆಮ್ಮಕತನ ನಮ್ಮ ಚಿಕ್ಕು ಬಂದು ಹಿಂಗೆ ಬೆನ್ನಾಗ ಕೈಯಾಡಿಸ್ತಾನಕ್ಕೀಗ ಹೋದಿಲ್ಲ ಚಿಕ್ಕು ಹೋದಿಲ್ಲ ಅಕ್ಕನ ಕಾಜಿ ತೋತೈತೆವ ಪಾಪ ಖುಷ್ ಹೌದೇವ ಭಾಳ ಶಾಣೆ ಐತಿ ಹಾಂ ಮತ್ತೆ ಎಲ್ಲಿ ಜಿಗಿಟಾಗೈತಪ್ಪ ನಿನ್ನ ಕೈ ಅಲ್ಲೆಲ್ಲ ಜಿಗಿಟಾಗೈತಿ ವರ್ಷನು ವೈಟ್ಸ್ಲಿ ವರ್ಷನು ಅಲ್ಲಿನೂ ಆಗೈತಿ ಅಲ್ಲೇನೂ ಆಗೈತಿ ಕೈ ವರ್ಷ ಹೋಗ್ತಾಪ ಇಲ್ಲ ಕೈ ಎಲ್ಲ ಜಿಗಿ ಜಿಬ್ಬಿ ಈಗ ಜಸ್ಟ್ ಆಗಡೆ ನಮ್ಮ ಚಿಕ್ಕುಗ ಸ್ವಲ್ಪ ತಿನ್ನಕ್ಕೆ ಕೊಟ್ಟಿದ್ನಿ ಅವ್ನ ಕೈ ಎಲ್ಲ ಜಿಗಟ್ ಆಗ್ಯಾವು ಹಿಂಗಾಗಿ ವೈಪ್ಸ್ ತೊಗೊಂಡ್ರೆ ಎಲ್ಲ ಕ್ಲೀನಾಗಿ ಒರೆಸಾಕತ್ತೀನಿ ಒಂದು ನಿಮಿಷ ಈ ಕಡೆ ತೋರಿಸ್ಲಾ ಈಗ ಸದ್ಯ ನಮ್ಮ ಚಿಕ್ಕು ಹೆಂಗಾಗೈತೆ ಅಂದ್ರೆ ಭಾಳ ಡಿಸಿಪ್ಲಿನ್ ಆಗ್ಯಾನ ಏನೂ ತಿಂದಂದ್ರೆ ಒಂದು ಸ್ವಲ್ಪನೂ ಕೈಯ ಬಾಯಿ ಒಂದು ಸ್ವಲ್ಪನೂ ಹೊಲಸಾಗೈತಂದ್ರೆ ಇಮಿಡಿಯೇಟ್ಲಿ ಅವನಿಗೆ ಒರೆಸ್ಬೇಕ ಬಿ ಐತಿ ಇವಾಗ ಹಾಂ ದಮ್ ತೋರಿಸ್ತಾನ ನೋಡು ಹೆಂಗೆ ಒರೆಸ್ಕೊತಿ ನೋಡ್ರಲ್ಲೇ ಎಷ್ಟು ಶಾಣೆ ಅದ ಇನ್ನೊಮ್ಮೆ ನಂಗೆ ತೋರಿಸ್ತು ನಂಗೆ ನೋಡ್ಲಿಲ್ಲ ಚೆನ್ನಾಗಿ ನೋಡ್ಲಿ ಹಿಂಗೆ ಮಾಡಿ ಹಿಂಗೆ ಚಂದಂಗೆ ಒರೆಸ್ಕೊತಾನೋ ಭಾಳ ಶಾಣೆ ಅದಾನ ನೀನು ಒರೆಸ್ಕೋ ಇನ್ನೊಮ್ಮೆ ಚಿಕ್ಕ ನೀ ತೋರ್ಸ್ ನಂಗೆ ನಾನು ನೋಡಿಲ್ಲ ದಮ್ ನೋಡು ಓ ವೆರಿ ಗುಡ್ ನೋಡಿದ್ರಲ್ಲ ನಮ್ಮ ಚಿಕ್ಕಗೂ ಗೊತ್ತೈತಿ ಇದು ವೈಪ್ಸ್ ಹೆಂಗೆ ಯೂಸ್ ಮಾಡೋದು ಅಂತ ಸೊ ಏನು ಹೇಳಕತ್ತಿದ್ನಿ ಅಂದ್ರೆ ಯಾವಾಗಲೂ ಏನೂ ತಿನ್ನಲಿ ಭಾಳ ಡಿಸಿಪ್ಲಿನ್ ಆಗ್ಯಾನ ಒಂದು ಸ್ವಲ್ಪನೂ ಕೈಯ ಕಾಲ ಬಾಯಿ ಏನಾರು ಹೊಲಸಾತಂದ್ರೆ ಆಗ ಬಂದು ನನ್ನ ಕಡೆ ಅಥವಾ ವಿನಯವ್ರ ಕಡೆ ಕ್ಲೀನ್ ಮಾಡ್ರಿ ಅದು ಬೆನ್ನ ಹತ್ತಾನೋ ಹಂಗೆ ನೋಡಿದ್ರೆ ಫ್ರೀ ಇದ್ದಾಗ ನಾವು ಅವ್ನ ಕೈಯ ಬಾಯಿ ಎಲ್ಲ ಸ್ವಚ್ಛಂದು ತೊಳೆದಿರ್ತೀವಿ ಬಟ್ ಭಾಳ ಸಲ ಏನಾಗ್ತೈತೆ ಅಂದ್ರೆ ನಾವು ಏನಾದರೂ ಕೆಲಸದೊಳಗೆ ಇರ್ತೀವಿ ಸೊ ಆವಾಗ ಈಸಿ ಆಗಲಿ ಪಟ್ಟಂತ ಯೂಸ್ ಮಾಡೋದು ಬರಲಿ ಪಟ್ಟಂತ ನಮ್ಮ ಚಿಕ್ಕು ಕೈಕಾಲು ಕ್ಲೀನ್ ಆಗಲಿ ಅಂತ ನಾನು ಈ ಲವ್ಲ್ಯಾಪ್ ಪ್ಲಾಂಟ್ ಬೇಸ್ಡ್ 99% ಪ್ಯೂರ್ ವಾಟರ್ ಬೇಬಿ ವೈಪ್ಸನ್ನು ಯೂಸ್ ಮಾಡ್ತೀನಿ ಮತ್ತು ಈಗ ಹೆಂಗಾಗೈತೆ ಅಂದ್ರೆ ನಮ್ಮ ಚಿಕ್ಕನ ಕೈಯಾಗ ವೈಪ್ ಕೊಟ್ಟನಂದ್ರೆ ತಾನೂ ತನ್ನ ಮುಖ ಒರೆಸ್ಕೊಂಡು ಬರ್ತಾನು ನಾನು ಲವ್ಲ್ಯಾಪ್ ಪ್ಲಾಂಟ್ ಬೇಸ್ಡ್ 99% ಪ್ಯೂರ್ ವಾಟರ್ ಬೇಬಿ ವೈಪ್ಸ್ ಅನ್ನ ಯೂಸ್ ಮಾಡ್ತೀನಿ ಇದರದು 2 ಪ್ಯಾಕ್ಸ್ ಬರ್ತಾವು ಆ್ಯಂಡ್ ಒಂದು ಪ್ಯಾಕ್ ಒಳಗೆ 72 ವೈಪ್ಸ್ ಬರ್ತಾವು ಈ ವೈಪ್ಸ್ ಎಕ್ಸ್ಟ್ರಾ ಥಿಕ್ ಬರ್ತಾವು ಅದರಿಂದ ಬೆಟರ್ ಮಾಯ್ಶ್ಚರ್ ರಿಟೆನ್ಷನ್ಗಾಗಿ ಜಾಸ್ತಿ ಕಂಫರ್ಟ್ ಸಿಗ್ತತಿ ಪ್ಲಸ್ ಬೆಟರ್ ಮಾಯ್ಶ್ಚರೈಸೇಷನ್ಗಾಗಿ ಇದ್ರೊಳಗೆ 99% ಪ್ಯೂರ್ ವಾಟರ್ ಐತಿ ಹಂಗೆ ಇವು ಅನ್ಸೆಂಟೆಡ್ ವೈಪ್ಸ್ ಅದಾವು ಈ ವೈಪ್ಸ್ ಒಳಗೆ ಅಲೋವೆರಾ ಕ್ಯಾಲೆಂಡುಲಾ ಆ್ಯಂಡ್ ವಿಟಮಿನ್ ಇದ ಗುಡ್ನೆಸ್ ಇರೋದ್ರಿಂದ ಬೇಬಿ ಸೆನ್ಸಿಟಿವ್ ಸ್ಕಿನ್ಗೆ ಜೆಂಟಲ್ ಕೇರ್ ಪ್ರೊವೈಡ್ ಮಾಡ್ತೈತಿ ಆ್ಯಂಡ್ ಇದ್ರೊಳಗೆ ಯಾವುದೂ ಹಾರ್ಮ್ಫುಲ್ ಕೆಮಿಕಲ್ಸ್ ಲೈಕ್ ಪ್ಯಾರಾಬೀನ್ಸ್ ಆಲ್ಕೋಹಾಲ್ ಅದು ಏನೂ ಇಲ್ಲ pH ಬ್ಯಾಲೆನ್ಸ್ಡ್ ಐತಿ ಈ ಪ್ಲಾಂಟ್ ಬೇಸ್ಡ್ ವಾಟರ್ ವೈಪ್ಸ್ ಬೇಬಿಗೆ ಇಫಿಷಿಯೆಂಟ್ಲಿ ಮಾಯ್ಶ್ಚರೈಸ್ ಮಾಡ್ತೈತಿ ಆ್ಯಂಡ್ ಬೇಬಿ ಡೆಲಿಕೇಟ್ ಸ್ಕಿನ್ನನ್ನು ವಿದೌಟ್ ಇರಿಟೇಷನ್ ಕ್ಲೀನ್ಸ್ ಮಾಡ್ತೈತಿ ಇದನ್ನು ಡೈಪರ್ ಚೇಂಜ್ದಿಂದ ಮೇಸಿ ಮಿಲ್ಕ್ ಟೈಮ್ಸ್ಗೆ ಯೂಸ್ ಮಾಡಬಹುದು ನನಗರೆ ಭಾಳ ಯೂಸ್ ಆಗೈತಿ ಸೊ ನಿಮಗೂ ಬೇಕು ಅಂದರೆ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ ಖಂಡಿತ ಒಂದ್ಸರ್ತಿ ಟ್ರೈ ಮಾಡಿ ನೋಡ್ರಿ ಫೈನಲಿ ಮುಂಜಾನೆದ ಎಲ್ಲ ಬಡ ಕೆಲಸ ಮುಗಿಸಿ ಇವತ್ತು ನನಗಾಗಿ ನಾನು ಸ್ವಲ್ಪ ಟೈಮ್ ತೆಗಿಯಾಕತ್ತೀನಿ ಯಾಕಂದ್ರೆ ನನ್ನ ಕೂದಲನ್ನ ಅವತಾರ ನೋಡ್ರಿ ಏನು ಪರಿ ಆಗೈತೆ ಅಂತ ಒಂಥರ ಕೆಳಗೆಲ್ಲ ಡ್ರೈ ಆಗ್ಬಿಟ್ಟವು ಮತ್ತು ಪೂರಾ ಕೂದಲದ ಶೇಪ್ ಔಟ್ ಆಗಿಬಿಟ್ಟೈತಿ ಪೂರಾ ಶೇಪ್ ಹೋಗೈತಿ ನಾನು ಎಷ್ಟು ದಿನ ಆಯಿತು ಒಂದು ಸ್ವಲ್ಪ ಹೊಸ ಹೇರ್ ಕಟ್ ಹೊಡಿಸ್ಬೇಕು ಅಂತ ಬರೀ ವಿಚಾರ ಮಾಡ್ಕೋತ ಕೂತೀನಿ ಸೊ ಫೈನಲಿ ಇವತ್ತು ನನಗಾಗಿ ನಾನು ಪ್ಲ್ಯಾನ್ ಮಾಡಿ ಇವತ್ತೊಂದು ಸ್ವಲ್ಪ ಫ್ರೀ ಟೈಮ್ ತಕ್ಕೊಂಡಿನಿ ಈಗ ಸಲೂನ್ಗೆ ಹೊಂಟೀನಿ ಒಂದು ಸ್ವಲ್ಪ ಹೇರ್ ಕಟ್ ಹೊಡ್ಸಕ್ಕೆ ಸೊ ನನಗರೆ ಲೆಂತ್ ಕಡಿಮೆ ಬ್ಯಾಡಾಗೈತಿ ಇದ್ದಿದ್ದು ಲೆಂತ್ ಒಳಗನ ಏನಾರೇ ಮಾಡೋದೈತಿ ಸೊ ಬರೀ ಐತದಕ್ಕನ ಬರೀ ಒಂದು ಸ್ವಲ್ಪ ಶೇಪ್ ಕೊಡ್ಕೊತೀನೋ ಇನ್ನು ಕೂದಲ ಜಸ್ಟ್ ಈಕ್ವಲ್ ಮಾಡ್ಕೊಂಬರ್ತೀನೋ ಏನೇನಾದರೂ ಹೊಸ ಹೇರ್ ಲುಕ್ ಟ್ರೈ ಮಾಡ್ತೀನೋ ಅದು ಏನೂ ನಾ ಡಿಸೈಡ್ ಮಾಡಿಲ್ಲ ನೋಡೋನು ಅಲ್ಲೇ ಸಲೂನ್ಗೆ ಹೋಗೋನು ಅವ್ರ ಸಜೆಷನ್ ಏನೈತಿ ಈಗ ಸದ್ಯ ನನ್ನ ಕೂದಲದ ಅವಸ್ಥೆ ಏನೇನೈತಿ ಅದನ್ನೆಲ್ಲ ನೋಡಿ ಡಿಸೈಡ್ ಮಾಡೋಕ್ಕಿದ್ದೀನಿ ಸೊ ಚಲೋ ಲೆಟ್ಸ್ ಗೋ ಈಗ ಸಲೂನಿಗೆ ಬಂದೀನಿ ನಂದು ಹೇರ್ ಕಟಿಂಗ್ ಸ್ಟಾರ್ಟ್ ಆಗೈತಿ
ಸೊ ಹೇರ್ ಕಟ್ಟಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಫಸ್ಟನ ನಾ ಅವ್ರಿಗೆ ಹೇಳಿದ್ನಿ, ನನಗೆ ಕೂದಲದೇನು ಲೆಂತ್ ಐತಲ್ಲ ಅದು ಭಾಳ ಕಡಿಮೆ ಮಾಡಬೇಡ್ರಿ, ಶಾರ್ಟ್ ಮಾಡಬೇಡ್ರಿ, ಎಷ್ಟದಾವ ಅಷ್ಟು ಲೆಂತ್ ಒಳಗನ ಹೆಂಗೆ ನನಗೆ ಸೂಟ್ ಆಗ್ತೈತಿ ಅದ್ರ ಪ್ರಕಾರ ನೀವು ಹೇರ್ ಕಟ್ ಮಾಡಿರಿ ಅಂತ ಹೇಳಿದ್ನಿ. ಸೊ ಅವರು ನಿಮಗೆ ಕರ್ಲಿ ಹೇರ್ ಸ್ಟೈಲ್ ಬೇಕೋ ಅಥವಾ ಸ್ಟ್ರೈಟ್ ಬೇಕೋ ಅಂತ ಕೇಳಕತ್ತಿದ್ರು. ಸೊ ನಂದು ಒರಿಜಿನಲಿ ಹೆಂಗೈತಿ ನ್ಯಾಚುರಲಿ ಕೂದಲೇನದಾವಲ್ಲ ಅವು ಸ್ಟ್ರೈಟ್ ಅದಾವು. ಸೊ ಜಾಸ್ತಿಯಾಗಿ ನನಗೆ ಎಷ್ಟು ನಾನು ಸ್ಟ್ರೈಟ್ ಇಟ್ಕೋತೀನಿ ಅಷ್ಟನ್ನು ನನ್ನ ಮುಖಕ್ಕೂ ಸೂಟ್ ಆಗ್ತೈತಿ. ಕರ್ಲಿ ಸಮ್ಟೈಮ್ಸ್ ನಂಗೆ ಸೂಟ್ ಆಗ್ತೈತಿ, ಸಮ್ಟೈಮ್ಸ್ ನಂಗೆ ಸೂಟ್ ಆಗಂಗಿಲ್ಲ. ಸೊ ಹಿಂಗಾಗಿ ಬೇಡ ಸ್ಟ್ರೈಟನೇ ಇರಲಿ ಅಂತ ಹೇಳಿದ್ನಿ. ಸೊ ಹಿಂಗಾಗಿ ಓಕೆ ಅಂತ ಹೇಳಿ ಹೇರ್ ಕಟ್ ಸ್ಟಾರ್ಟ್ ಮಾಡಿದರು. ಬಟ್ ಮನಸ್ಸೊಳಗೆ ಒಂದು ಹೆದರಿಕೆ, ಹೆಂಗೆ ಮಾಡ್ತಾರೋ ಏನೋ, ಮತ್ತು ಅದು ಕರೆಕ್ಟಾಗಿ ನಂಗೆ ಸೂಟ್ ಆಗ್ತೈತೋ ಇಲ್ಲೋ. ಒಮ್ಮೊಮ್ಮೆ ಹೆಂಗೆ ಆಗ್ತೈತಿ ಅವ್ರೇನೋ ಒಂದು ಹೇರ್ ಕಟ್ ಮಾಡೋಕೆ ಹೋಗಿ ಅವು ನಮ್ಮ ಕೂದಲದ ಲೆಂತ್ ಶಾರ್ಟ್ ಅದು ಅಂದ್ರೆ ಸಮ್ಟೈಮ್ಸ್ ನಮಗೆ ಯಪ್ಪ ಎಷ್ಟು ಶಾರ್ಟ್ ಆತಲ್ಲ ಅನ್ನೋರ್ಗತ್ಲೇನೋ ಆಗ್ಬಿಡ್ತೈತಿ ಆಫ್ಟರ್ ಹೇರ್ ಕಟ್ ಫೈನಲ್ ಲುಕ್ ನೋಡೋ ಮುಂದೆ. ಸೊ ಹಿಂಗಾಗಿ ನಾನು ಅವ್ರಿಗೆ ಆವಾಗವಾಗ ಹೇಳ್ಕೊತಾ ಇದ್ನಿ, ಭಾಳ ಶಾರ್ಟ್ ಮಾಡಬೇಡ್ರಿ ಅಂತ. ಸೊ ನೋಡೋಣ ಹೆಂಗೆ ಆಗ್ತೈತಿ, ಆದಮೇಲೆ ಅಂತ ನಿಮಗೆ ಫೈನಲ್ ಲುಕ್ ಗೊತ್ತಾಗತ್ತೈತೆ. ಜಸ್ಟ್ ಮನೆಗೆ ಬನ್ನಿ, ಜಸ್ಟ್ ಅಂದ್ರೆ ಜಸ್ಟು ಅಲ್ಲ, ಬಂದು ಒಂದು ಅರ್ಧ ತಾಸು ಆಯಿತು. ಪೈಲ ಊಟ ಮಾಡಿ, ಯಾಕಂದ್ರೆ ಹಸು ಆಗಕತ್ತಿದ್ದು ಭಾಳ ಕೆಟ್ಟ. ಸೊ ಇದು ನನ್ನ ಫೈನಲ್ ಹೇರ್ ಕಟ್. ಅಲ್ಲಿ ಚೆನ್ನಾಗೇನೋ ತೋರಿಸೋದಾಗಲಿಲ್ಲ, ಸೊ ಹಿಂಗಾಗಿ ಈಗ ತೋರ್ಸಕತ್ತೀನಿ. ಸೊ ಆ್ಯಕ್ಚುಲಿ ನಾನು ನ್ಯಾಚುರಲಿನ ಕೂದಲ ಸ್ಟ್ರೈಟ್ ಅದಾವು, ಹಿಂಗಾಗಿ ಅವ್ರು ನಂಗೆ ಕೇಳಿದ್ರು ಸ್ಟ್ರೈಟ್ ಇಡೋನು ಏನು ಕರ್ಲಿ ಇಡೋನು ಅಂತೇಳಿ. ನಾನು ಬೇಡ, ಕರ್ಲಿನೂ ಬೇಡ, ಸ್ಟ್ರೈಟ್ ಇಡೋನು ಅಂತ ಹೇಳಿದ್ನಿ. ಸೊ ನಾನು ಚಿಕ್ಕನ ಹಡಿಗಿಂತ ಫಸ್ಟ್ ಇದೇ ನನ್ನ ಹೇರ್ ಸ್ಟೈಲ್ ಇತ್ತು. ಆ್ಯಕ್ಚುಲಿ ಈ ರೀತಿ ಒಂದು ಕ್ಲಿಪ್ ಮಾಡಿ ಇಲ್ಲಿ ಹಚ್ಕೋತಿದ್ನಿ. ಯಾರು ನನ್ನ ರೆಗ್ಯುಲರ್ ವ್ಯೂವರ್ಸ್ ಅವ್ರಿಗೆಲ್ಲ ಗೊತ್ತಿರ್ಬೋದು, ಈ ರೀತಿ ಹಚ್ಕೊಂಡ್ಬಿಡ್ತಿದ್ನಿ. ಸೊ ಅದೇ ಹೇರ್ ಕಟ್ಟನ್ನು ಮತ್ತೀಗ ಒಂದು ಸ್ವಲ್ಪ ರಿಪೀಟ್ ಆಗೈತಿ ಅಂತಲೇ ಹೇಳ್ಬೋದು. ಸೊ ಏನಾಗಿತ್ತು ಅಂದ್ರೆ ಚಿಕ್ಕನ ಹಡಿಗಿಂತ ಫಸ್ಟ್ ನಾನು ರೆಗ್ಯುಲರ್ಲಿ ಹಿಂಗೆ ಓಪನ್ ಹೇರ್ಸ್ ಬಿಡ್ತಿದ್ನಿ, ಯಾಕಂದ್ರೆ ನನಗೆ ಹೇರ್ಸ್ ಓಪನ್ ಬಿಡಾಕ ಭಾಳ ಸೇರ್ತೈತಿ. ಆದರೆ ಚಿಕ್ಕನ ಹಡ್ಯಾನ ಏನಾಯಿತು ಅಂದ್ರೆ ಅವ್ನ ಬಾಯಾಗ ಕೂದಲ ಹೋಗಬಾರ್ದು, ಅಥವಾ ಅವನಿಗಂದ್ರೆ ಹಿಂಗೆ ಬಿಟ್ರೆ ಅವನಿಗೆ ಎತ್ಕೊಂಡಾಗೋದು ಎಲ್ಲ ಅವ್ನಿಗೆ ತ್ರಾಸ ಆಗ್ತೈತಿ ಅಂತ ಹೇಳಿ ನಾನು ಯಾವತ್ತೂ ಕೂದಲ ಮ್ಯಾಲೆ ಕಟ್ಕೊಳಕ್ಕೆ ಸ್ಟಾರ್ಟ್ ಮಾಡಿ, ಮತ್ತು ಅದು ಕಟ್ಕೊಂಡು 2 ವರ್ಷ ಆಯ್ತು. ಅದು ಬರೀ ಕಟ್ಕೊಳ್ದನ ಅಂದರೆ ಹೇರ್ ಬ್ಯಾಲಿಂಗ್ ಒಂಥರ ಬೋ ಹಾಕೊಂಡಿರೋದನ್ನ ರೂಢ ಆಗಿಬಿಟ್ಟಿತ್ತು. ಸೊ ಓಪನ್ ಹೇರ್ ಮರ್ತಂಗನ ಆಗಿಬಿಟ್ಟಿತ್ತು. ಅದ್ರೊಳಗೆ ಒಂದು ಸ್ವಲ್ಪ ಶೇಪ್ ಔಟು ಆಗಿದ್ದು, ಕೂದಲ ಒಂದು ಸ್ವಲ್ಪ ಓಕೆ ಶೇಪ್ ಒಳಗಿದ್ರಣ ಬಿಡಾಕೆ ಚಲೋ ಅನಿಸ್ತೈತಿ. ಅದರ್ವೈಸ್ ಅದು ಕಟ್ಕೊಂಡಿದ್ದನ್ನು ಬೆಟ್ರ್ ಅಂತ ಅನಿಸ್ತೈತಿ. ಸೊ ಹೀಗಾಗಿ ಇವತ್ತು ಹೇರ್ ಕಟ್ ಮಾಡ್ಕೊಂಡಿನಿ. ಹೋಪ್ಸು ಇನ್ನು ಮುಂದೆ ಒಂದು ಸ್ವಲ್ಪ ಓಪನ್ ಹೇರ್ ಮೊದ್ಲಿನ ಗತ್ಲೆ ಬಿಡಬೇಕು ಅಂತ ವಿಚಾರ ಮಾಡೇನಿ. ನೋಡೋಣ ಇನ್ನೇನೇನಾಗ್ತೈತಿ. ಒಂದ್ಸಲ ಓಪನ್ ಹೇರ್ ರೂಢ ಆತಂದ್ರೆ ಹಂಗೆ ಚಲೋ ಅನಿಸ್ತೈತಿ, ಒಂದ್ಸಲ ಕಟ್ಕೊಳ್ಳೋದು ರೂಢ ಆತಂದ್ರೆ ಹಂಗೆ ಚಲೋ ಅನಿಸ್ತೈತಿ. ಸೊ ಫುಲ್ ಸ್ಟ್ರೈಟ್ ಸಿಲ್ಕಿ ಕೂದಲಾಗ್ಯಾವು. ನಿಮಗೆ ಹೆಂಗೆ ಅನಿಸ್ತು ಹೇಳ್ರಿ ನನ್ನ ಹೇರ್ ಕಟ್ ಅಂತ. ಬರೀ ಏನು ನಾನು ಭಾಳ ಇದನ್ನು ಮಾಡಿಲ್ಲ, ಚೇಂಜಸ್ ಮಾಡಿಲ್ಲ, ಯಾಕಂದ್ರೆ ನಂಗೆ ಭಾಳೆಲ್ಲ ಚೇಂಜಸ್ ಬ್ಯಾಡಾಗಿತ್ತು. ಅಷ್ಟು ಒಂದು ಸ್ವಲ್ಪ ಲುಕ್ ಒಳಗೆ ಚೇಂಜ್ ಮಾಡ್ಕೊಂಡೀನಿ. ಸೊ ಈವ್ನಿಂಗ್ ಆಗೈತಿ, ಸಂಜೆ 7 ಗಂಟೆ ಆಗಕ್ಕೆ ಬಂದೈತಿ. ನಾವೆಲ್ಲರೂ ರೆಡಿ ಆಗೀವಿ, ನಮ್ಮ ಸಾನೂನು ಬಂದ್ಲು. ಸೊ ಎಲ್ಲರೂ ಪಾರ್ಟಿ ಲುಕ್ ಒಳಗೆ ರೆಡಿ ಆಗೀವಿ. ಯಾಕಂದ್ರೆ ನಮ್ಮ ರಿಲೇಷನ್ ಒಳಗೆ ಏನಂತ ಹೇಳಿದ್ರು ಸಾನೂನ್ ಕಝಿನ್ ಆಗ್ತಾನೋ. ಸೊ ಒಂದು 5ನೇ ವರ್ಷದ ಬರ್ತಡೇ ಐತಿ, ಅಲ್ಲಿ ಹೊಂಟಿವಿ. ಅಂದ್ರೆ ಅವನ ಹೆಸರು ವೇದ್ ಅಂತ ಐತಿ. ವೇದನ್ ಮಮ್ಮಿ ಪಪ್ಪ ಏನಂತಾರಲ್ಲ ಅವ್ರು ನನಗೆ ಗಂಡ ವೈನಿ ಆಗಬೇಕು. ಸ್ವಲ್ಪ ರಿಲೇಷನ್ ಹೇಳಕ್ ಹೋದ್ರೆ ಮತ್ತೆ ನಿಮಗೆ ಕನ್ಫ್ಯೂಷನ್ ಆಗ್ತೈತಿ, ಅದಕ್ಕೆ ಸಿಂಪಲ್ ಲ್ಯಾಂಗ್ವೇಜ್ ಒಳಗೆ ಹೇಳ್ತೀನಿ. ನಮ್ಮ ಅಣ್ಣನ ಮಗನ ಬರ್ತಡೇ ಐತಿ. ಸಾನುಗ ಮತ್ತು ಚಿಕ್ಕುಗ ಈ ಸತಿ ಯಾರು ಬರ್ತಡೇ ಐತಲ್ಲ, ವೇದ್ ಅವ್ನು 5 years ಕಂಪ್ಲೀಟ್ ಅದು ಕಝಿನ್ ಆಗಬೇಕು. ಸೊ ಸಾನು ಮತ್ತು ಚಿಕ್ಕನ್ ಕಝಿನ್, ನಮ್ಮ ಅಣ್ಣ ವೈನಿ ಮಗನ ಬರ್ತಡೇಕ ನಾವು ಹೊಂಟೀವಿ. 5 years ಕಂಪ್ಲೀಟ್ ಆಗ್ಯಾವು, ಎಲ್ಲರೂ ರೆಡಿ ಆಗೀವಿ. ಎಲ್ಲರಿಗಿಂತ ಇಂಪಾರ್ಟೆಂಟ್ ಅಂದ್ರೆ ನಾನು ಬರ್ತಾನ ತಗೊಂಡು ಬಂದೀನಿ. ಯಾಕಂದ್ರ ಸಾನು ಚಿಕ್ಕನ್ ಕರ್ಕೊಂಡನ ಒಮ್ಮೆ ಆಕ್ಚುಲಿ ಸಾನು ಚಿಕ್ಕನ್ ಕರ್ಕೊಂಡನ ಒಮ್ಮೆ ಹೋಗ್ತಾ ಗಿಫ್ಟ್ ತಗೊಂಡ್ರೆ ಆಯ್ತು ಅಂತ ನಾನು ಇವರು ಮಾತಾಡ್ಕೊಂಡಿದ್ವಿ. ಬಟ್ ಏನಾಗ್ತೈತಿ, ಗಿಫ್ಟ್ ಶಾಪಿಗೆ ಇವ್ರಿಬ್ರು ಕರ್ಕೊಂಡು ಹೋದ್ರ ಆ ಬರ್ತ್ಡೇ ಬಾಯ್ ಹುಡುದ್ ಸೈಡ್ಕನ ಇವ್ರದ ಶಾಪಿಂಗ್ ಸ್ಟಾರ್ಟ್ ಆಗ್ಬಿಡ್ತೈತಿ. ಹಿಂಗಾಗಿ ನಾನು ಬರ್ತಾ ಆಗಲೇ ತಗೊಂಡ ನಾ ಬಂದೀನಿ. ಸೊ ಚಲೋ ಹೋಗೋಣ. ಬರ್ತ್ಡೇಗೆ ಹೋಗೋಕ್ಕಿಂತ ಫಸ್ಟ್ ನಾವು ಸಾನುಗೆ ತೋರಿಸ್ಬೇಕಂತ ಹೇಳಿ ಕ್ಲಿನಿಕ್ಗೆ ಹೋದ್ವಿ. ಆಲ್ರೆಡಿ ನಾವು ಕಾಲ್ ಮಾಡಿದ್ವಿ ಡಾಕ್ಟರ್ಗೆ, ಅವರು ಸಂಜೆ 7 ಗಂಟೆಗೆ ಬರ್ರಿ ಅಂತ ಹೇಳಿದರು.
ಸೊ ಹಿಂಗಾಗಿ ಹೋಗಿದ್ವಿ. ಆಕಿಗೆ ಸಡನ್ಲಿನ 2 ದಿನ ಆಯಿತು, ಭಾಳ ಅಂದ್ರೆ ಭಾಳ ಜೋರು ಕೆಮ್ಮತ್ತು ಬಿಟ್ಟೈತಿ. ಅದು ಸ್ಪೆಷಲಿ ನೈಟ್ ಜಾಸ್ತಿ ಆಗಾಕತ್ತೈತಿ. ಸೊ ನಮ್ಮ ಕಡೆ ಮನ್ಯಾಗ ಔಷಧ ಐತಿ, ಅದನ್ನು ನಾವು ಕೊಟ್ಟಿದ್ವಿ. ಬಟ್ ಅದರಲ್ಲಿ ಯಾಕೋ ಇಂಪ್ರೂವ್ಮೆಂಟ್ ಅನಿಸ್ವತ್ತಾಗಿತ್ತು, ಹಿಂಗಾಗಿ ತೋರ್ಸಕ್ಕೆ ಹೋಗಿದ್ವಿ. ಸೊ ಅದು ಒಂದು ಇಂಪಾರ್ಟೆಂಟ್ ಕೆಲಸ ಆಯಿತು. ಯಾಕಂದ್ರೆ ಮಕ್ಕಳಿಗೆ ಎಷ್ಟು ಜಲ್ದಿ ತೋರಿಸ್ತೀವಿ, ಎಷ್ಟು ಜಲ್ದಿ ಅವರು ಆರಾಮಾಗ್ತಾರೋ ಅಷ್ಟು ನಮಗೊಂಥರ ರಿಲೀಫ್ ಬಂದುಬಿಡ್ತೈತಿ. ಈಗ ಬಂದೀವಿ ನಾವು ಸ್ಯಾಂಟೋರಿನಿ ಕ್ಯಾಫೆಗೆ. ಯಾಕಂದ್ರೆ ಬರ್ತ್ಡೇ ಪಾರ್ಟಿ ಏನಿತ್ತು ಅದು ಸ್ಯಾಂಟೋರಿನಿ ಕ್ಯಾಫೆ ಒಳಗೆ ಇಟ್ಟಿದ್ರು. ಸೊ ಅಲ್ಲಿ 2-3 ಬರ್ತ್ಡೇ ಫಂಕ್ಷನ್ಸ್ ನಡೆದಿತ್ತು. ಸೊ ಹಿಂಗಾಗಿ ನಾವು ಫಸ್ಟ್ ಕನ್ಫ್ಯೂಸನ್ ಆದ್ವಿ, ನಮ್ಮ ಬರ್ತ್ಡೇ ಪಾರ್ಟಿ ಎಲ್ಲೈತಿ ಅಂತೇಳಿ. ಸೊ ಫೈನಲಿ ಮ್ಯಾಲೆ ಹಾಲ್ ಒಳಗೆ ಐತಿ ಅಂತ ಗೊತ್ತಾದ್ಮೇಲೆ ಮೇಲೆ ಹೋದ್ವಿ. ಸೊ ಈಗ ನಾವು ಬರ್ತ್ಡೇ ಪಾರ್ಟಿಗೆ ಬಂದಿವಲ್ಲ, ಇವರು ಅಣ್ಣ ವೈನಿ ದೊಡ್ಡಮ್ಮ ನನಗೆ ತವ್ರ ಮನೆ ಕಡೆಯಿಂದ ರಿಲೇಷನ್ ಆಗಬೇಕು. ಸೊ ಹಿಂಗಾಗಿ ಎಲ್ಲರಿಗೂ ಭೇಟಿಯಾಗಿ ಭಾಳ ಖುಷಿ ಆಯಿತು. ಮತ್ತು ಖರೆ ಹೇಳ್ಬೇಕಂದ್ರೆ ನನ್ನ ತವ್ರ ಮನೆ ರಿಲೇಟಿವ್ಸ್ ಭಾಳ ಮಂದಿ ಬೆಳಗಾವಿ ಒಳಗನೆ ಇರ್ತಾರೆ. ಆದ್ರೆ ಈಗೇನಾಗೈತಿ ಅಂದ್ರೆ ಎಲ್ಲರ ಮನೆಗಳು ಒಂದು ಸ್ವಲ್ಪ ದೂರ ಆಗ್ಯಾವು. ಪ್ಲಸ್ ಎಲ್ಲರೂ ತಮ್ಮ ರೂಟೀನ್ ಒಳಗೆ ಬ್ಯುಸಿಯಾಗಿ ಹಿಂಗೆ ನಾರ್ಮಲಿ ಅಂತ ಹೇಳಿ ಭೇಟಿ ಆಗಂಗೇ ಇಲ್ಲ. ಸೊ ಏನಾದರೂ ಈ ರೀತಿ ಕಾರ್ಯಕ್ರಮ ಏನಾದರೂ ಫಂಕ್ಷನ್ ಅದು ಇದ್ದಾಗ ನಾವು ಎಲ್ಲರೂ ಭೇಟಿ ಆಗ್ತೀವಿ. ಸೊ ಆವಾಗ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ. ಸೊ ಭಾಳತ್ತು ನಾನು ನಮ್ಮ ದೊಡ್ಡಮ್ಮ ನಮ್ಮ ಅಕ್ಕನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ನಿ. ನಮ್ಮ ದೊಡ್ಡಮ್ಮ ಅಂದರೆ ನಮ್ಮ ಮಮ್ಮಿದ ಕಾಸ ಅಕ್ಕನ. ಸೊ ಹೀಗಾಗಿ ನಮ್ಮ ಅಕ್ಕ ದೊಡ್ಡಮ್ಮನೂ ಇಲ್ಲೇ ಇರ್ತಾರೆ. ಸೊ ಹೀಗಾಗಿ ಅವ್ರಿಗೆ ಭೇಟಿಯಾಗಿ ಅವ್ರ ಜೊತೆ ಭಾಳ ಹೊತ್ತು ನಾನು ಮಾತಾಡ್ಕೋತ ಕೂತಿದ್ನಿ. ಸೊ ಭಾಳ ಚಲೋ ಅನ್ನಿಸ್ತು. ಸೊ ಬರ್ತ್ಡೇ ಪಾರ್ಟಿನೂ ಮಸ್ತ್ ಆಯಿತು. ನಮ್ಮ ಚಿಕ್ಕು ಸಾನೂ ಫುಲ್ ಎಂಜಾಯ್ ಮಾಡಿದರು. ನಮ್ಮ ಚಿಕ್ಕು ಅಂತೂ ಒಂದು ಟೇಬಲ್ ಹಿಡ್ಕೊಂಡು ಕೂತ್ಬಿಟ್ಟಿದ್ದ, ಅದು ಬಿಡಾಕ ತಯಾರಿರಲಿಲ್ಲ, ಅದೇ ಟೇಬಲ್ ಮೇಲೆ ಕುಂದ್ರೋದು ಅಂತ ಕೂತ್ಬಿಟ್ಟಿದ್ದ. ಸ್ಟಾರ್ಟಿಂಗ್ ಹೋಳ್ಕೊಳ್ಳೋ ಸ್ವಲ್ಪ ಕ್ರ್ಯಾಂಕಿ ಆಗಿದ್ದ. ಆದರೆ ಆಮೇಲೆ ಫುಲ್ ಆಟ ಆಡಕತ್ತ. ನಾವು ಹೆಂಗೆ ಬರ್ತ್ಡೇ ಪಾರ್ಟಿ ಮುಗಿದಿನ ಮನೆಗೆ ಬರಬೇಕಲ್ಲ ಅವಾಗವಾಗರೆ ಫುಲ್ಲನ ಆಟ ಆಡಕತ್ತ. ಸೊ ಹಿಂಗಾಗಿ ಸಾನು ಚಿಕ್ಕೂ ಭಾಳ ಎಂಜಾಯ್ ಮಾಡಿದರು. ಬರ್ತ್ಡೇ ಪಾರ್ಟಿನೂ ಮಸ್ತ್ ಆಯಿತು. ಸೊ ಈ ರೀತಿ ಮಸ್ತ್ ಎಲ್ಲರಿಗೂ ಭೇಟಿಯಾಗಿ ಭಾಳ ಚಲೋ ಅನ್ನಿಸ್ತು. ಜಸ್ಟ್ ಮನೆಗೆ ಬಂದ್ವಿ. ಬರ್ತ್ಡೇ ಪಾರ್ಟಿ ಮಸ್ತ್ ಆಯಿತು. ಮೇನ್ ಅಂದ್ರೆ ನಮ್ಮ ಎಲ್ಲ ರಿಲೇಟಿವ್ಸ್ ಭೇಟಿ ಆದರು. ಸೊ ಹಿಂಗಾಗಿ ಅದು ಜಾಸ್ತಿ ಖುಷಿ. ಸೊ ಈಗ ಚಿಕ್ಕು ಮತ್ತು ಸಾನು ಡ್ರೆಸ್ ಚೇಂಜ್ ಮಾಡಿ ಅವ್ರನ್ನೆಲ್ಲ ಮಲಗಿಸ್ಬೇಕು. ಇಬ್ಬರು ಒಬ್ರಿಗಿಂತ ಒಬ್ರು ಕಾಂಪಿಟೇಷನ್ ಹಚ್ಚಿದವ್ರಿಗಿಂತಲೇ ಕೆಮ್ಮಕತ್ತಾರ. ಸಾನುನ್ಕಿಂತ ಜಾಸ್ತಿ ಚಿಕ್ಕು ಕೆಮ್ಮಾಗತ್ತಾನು, ಚಿಕ್ಕನ್ಕಿಂತ ಜಾಸ್ತಿ ಸಾನು ಕೆಮ್ಮಾಗತ್ತಾಳು. ನೀನು ಔಷಧ ಹಾಕೋದೈತಿ. ಹೋಗ್ಬೇಕಾದ್ರೆ ಸಾನು ತೋರಿಸ್ಕೊಂಡೂ ಹೋಗಿದ್ವಿ ಡಾಕ್ಟರ್ ಕಡೆ. ಹೀಗಾಗಿ ಅವ್ರು ಏನೇನು ಮೆಡಿಸಿನ್ಸ್ ಕೊಟ್ಟಾರ ಅವೆಲ್ಲ ಹಾಕಬೇಕು. ಬೈ ದ ವೇ ನನ್ನ ಫ್ರಿಜ್ ಮ್ಯಾಗ್ನೆಟ್ ಒಳಗೆ ಮತ್ತು ಹೊಸ ಕಲೆಕ್ಷನ್ ಆಗೈತಿ. ಇದು ನೋಡ್ರಿ, ಇಂಡಿಯಾ ಮುಂಬೈ. ಇದೊಂದು ಗೋವಾಕ್ಕೆ ಹೋಗಿದ್ವಲ್ಲ ಅವಾಗ ತೊಗೊಂಡು ಬಂದೀವಿ. ಇದೊಂದು ಮತ್ತು ಎಲ್ಲರಿಗಿಂತ ಕ್ಯೂಟ್ ಇದೊಂದು ಟಾರ್ಟೈಸ್ ಐತಿದ. ಎಷ್ಟು ಕ್ಯೂಟ್ ಐತೆ ನೋಡ್ರಿ. ಫ್ರಿಜ್ ಮ್ಯಾಗ್ನೆಟ್ ಐತಿದು. ಭಾಳ ಅಂದ್ರೆ ಭಾಳ ಲೈಕ್ ಆಗೈತಿ. ಗಿಫ್ಟ್ ಕೊಟ್ರ. ಇದು ಚಿಕ್ಕು ಗಿಫ್ಟ್ ಕೊಟ್ಟಾರಲ್ಲಿ ಗೋವಾದ ಒಬ್ರು ಅಂಕಲ್. ಮತ್ತ ಸೊ ಇದು ಫುಲ್ ಫ್ರಿಜ್ ತುಂಬಿಸ್ಬೇಕಂತ ಒಂದು ಐತೆ ನನಗೆ. ಕ್ಯೂಟ್ ಫ್ರಿಜ್ ಮ್ಯಾಗ್ನೆಟ್ ಅಂತ. ಈಗ ಸದ್ಯ ಎಷ್ಟು ಫ್ರಿಜ್ ಮ್ಯಾಗ್ನೆಟ್ ಅದಾವಲ್ಲ ಅದ್ರೊಳಗೆ ಎಲ್ಲರ್ಕಿಂತ ನಂಗೆ ಲೈಕ್ ಆಗೋದಂದ್ರೆ ಇದು ಟಾರ್ಟೈಸ್. ನಿನ್ ದನಿ ಹೆಂಗೆ ಚೇಂಜ್ ಆಗೈತೆ ನೋಡೋದು. ಚಲೋ ಬಾಯ್ ಮಾಡ್ರಿ ಇಬ್ರು. ವ್ಲಾಗ್ ಎಂಡ್ ಮಾಡೋನು. ಗುಡ್ ನೈಟ್. ಸೊ ಚಲೋ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸಾಕತ್ತೀನಿ. ಐ ಹೋಪ್ ಸೊ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗೈತಿ ಅಂತ ಅನ್ಕೊಳಕತ್ತೀನಿ. ಬಾಯ್.